ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ವ್ಯಾರಾ ಐ.ಎ.ಎಸ್. ಸೊ ನಾವು ಇಂಡಿಯನ್ ಪಾಲಿಟಿಯಲ್ಲಿ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಓದಬೇಕಾದ್ರೆ ವಿ ಸ್ಟಾರ್ಟೆಡ್ ವಿತ್ ಕ್ಲಾಸಿಫಿಕೇಷನ್. ಅದರಲ್ಲಿ ವಿ ಹ್ಯಾಡ್ ಕವರ್ಡ್ ರೈಟ್ ಟು ಈಕ್ವಾಲಿಟಿಯಲ್ಲಿ ಆರ್ಟಿಕಲ್ 14, 15 ಮತ್ತು 16ವರೆಗೂ ಕವರ್ ಮಾಡಿದ್ದೀವಿ. ಸೊ ಇವಾಗ ವಿ ಶಿಲ್ ಸ್ಟಾರ್ಟ್ ವಿತ್ ಆರ್ಟಿಕಲ್ 17. ಸೊ ಆರ್ಟಿಕಲ್ 17 ಏನು ಹೇಳುತ್ತೆ ಅಂದರೆ ಇಟ್ ಟೆಲ್ಸ್ ಅಬೌಟ್ ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ ಆ್ಯಂಡ್ ಪ್ರಾಹಿಬಿಟ್ಸ್ ಇಟ್ಸ್ ಪ್ರಾಕ್ಟೀಸ್ ಇನ್ ಎನಿ ಫಾರ್ಮ್. ಅಂದರೆ ಅನ್ಟಚಬಿಲಿಟಿನ ಕಂಪ್ಲೀಟಾಗಿ ಇದು ಅಬಾಲಿಷ್ ಮಾಡ್ತಾ ಇದೆ ಅಂತ ಹೇಳ್ತದೆ ಆರ್ಟಿಕಲ್ 17. ಹಾಗಾದರೆ ಅನ್ಟಚಬಿಲಿಟಿ ಅಂದರೆ ಏನು? ಸೊ ಅನ್ಟಚಬಿಲಿಟಿ ಅಂದರೆ ಏನು ಅಂತ ಎಲ್ಲೂ ಕಾನ್ಸ್ಟಿಟ್ಯೂಷನಲ್ಲಿ ಡಿಫೈನ್ ಮಾಡಿಲ್ಲ. ಸೊ ಸುಪ್ರೀಂ ಕೋರ್ಟು ಇನ್ ಒನ್ ಆಫ್ ಇಟ್ಸ್ ಜಡ್ಜ್ಮೆಂಟ್ ಅನ್ಟಚಬಿಲಿಟಿ ಅಂದರೆ ಏನು ಅಂತ ಹೇಳ್ತದೆ. ಸೊ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂದರೆ ಅನ್ಟಚಬಿಲಿಟಿ ಅಂದರೆ ಎನಿ ಡಿಸ್ಕ್ರಿಮಿನೇಷನ್, ಯಾವುದೇ ಭೇದ ಭಾವ, ಬರ್ತ್ ಮೇಲೆ ಭೇದ ಭಾವ ಮಾಡ್ತಿದ್ದಾರೆ ಆನ್ ದ ಬೇಸಿಸ್ ಆಫ್ ಬರ್ತ್, ಇಫ್ ಯು ಆರ್ ಡಿಸ್ಕ್ರಿಮಿನೇಟಿಂಗ್ ಎನಿ ಪರ್ಸನ್ ದೆನ್ ದಟ್ ಇಸ್ ಅನ್ಟಚಬಿಲಿಟಿ ಅಂತ ಹೇಳ್ತಿದ್ದಾರೆ. ಈ ಪರ್ಟಿಕ್ಯುಲರ್ ರೀತಿಯಲ್ಲಿ ಅವ್ರು ಹುಟ್ಟಿದ್ದಾರೆ, ಮೇ ಬಿ ಕಾಸ್ಟ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಬರ್ತ್ ಆಧಾರದ ಮೇಲೆ ಒಂದು ಭೇದ ಭಾವ ಮಾಡ್ತಿದ್ರೆ ಅದು ಅನ್ಟಚಬಿಲಿಟಿ ಅಂತ ಹೇಳ್ತಿದೆ ಸುಪ್ರೀಂ ಕೋರ್ಟ್. ಸೊ ಇಲ್ಲಿ ಅನ್ಟಚಬಿಲಿಟಿನ ಪ್ರಾಹಿಬಿಟ್ ಮಾಡಿದಾರಲ್ಲ, ಸೊ ಯಾವುದೇ ವ್ಯಕ್ತಿ ಆಗಿರಲಿ ಅನ್ಟಚಬಿಲಿಟಿ ಮಾಡ್ತಿದ್ರೆ, ಆ ಪ್ರಾಕ್ಟೀಸ್ನ ಕಂಟಿನ್ಯೂ ಮಾಡ್ತಿದ್ರೆ ಈವನ್ ದಟ್ ಪರ್ಸನ್ ಇಸ್ ಪನಿಷ್ಡ್ ಅಂತ. ಸೊ ಕೆಲವು ರೈಟ್ ಅಂದರೆ ಏನು ಅಂತಂದರೆ ಇಟ್ ಈಸ್ ಅ ಕ್ಲೈಮ್ ಅಗೇನ್ಸ್ಟ್ ಸ್ಟೇಟ್ ಅಂತ ಹೇಳ್ತಾರೆ. ಇಟ್ ಈಸ್ ಯೂಶಲಿ ಕ್ಲೈಮ್ ಅಗೇನ್ಸ್ಟ್ ಸ್ಟೇಟ್. ಆದರೆ ಇಲ್ಲಿ ಈವನ್ ಇಫ್ ಅ ಪ್ರೈವೇಟ್ ಇಂಡಿವಿಜುವಲ್ ಅಂದರೆ ಯಾರೇ ಒಬ್ಬ ವ್ಯಕ್ತಿ ಕೂಡ ಅನ್ಟಚಬಲ್ ಪ್ರಾಕ್ಟೀಸಸ್ನ ಫಾಲೋ ಮಾಡ್ತಾ ಇದ್ರೆ ಈವನ್ ಅಗೇನ್ಸ್ಟ್ ದಟ್ ಪರ್ಸನ್ ನಾವು ಕೋರ್ಟಿಗೆ ಹೋಗ್ಬಿಟ್ಟು ಕೇಸ್ ಹಾಕ್ಬೋದು. ಸೊ ದಿಸ್ ಅನ್ಟಚಬಲ್ ರೈಟ್ ಆರ್ಟಿಕಲ್ 17 ಏನಿದೆ ಇಟ್ ಈಸ್ ಈವನ್ ಅಗೇನ್ಸ್ಟ್ ಪ್ರೈವೇಟ್ ಇಂಡಿವಿಜುವಲ್ ಆಲ್ಸೋ ಅಂತ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಹಾಗಾದರೆ ಏನಾಗುತ್ತೆ, ಪನಿಷ್ಮೆಂಟ್ ಏನು ಅಂತ. ಸೊ ದಿಸ್ ಪ್ರಾಕ್ಟೀಸ್ ಅನ್ಟಚಬಲ್ ಪ್ರಾಕ್ಟೀಸಸ್ ಏನೇ ಮಾಡಿದ್ರು ಇಟ್ ಈಸ್ ಪನಿಷಬಲ್ ಬೈ ಲಾ. ಆ ಲಾ ಹೆಸರೇನು? ಇಟ್ ಈಸ್ ಅನ್ಟಚಬಿಲಿಟಿ ಅಫೆನ್ಸಸ್ ಆ್ಯಕ್ಟ್ ಆಫ್ 1955 ಅಂತ. ನೌ ದಿಸ್ ಆ್ಯಕ್ಟ್ ಇಸ್ ರೀನೇಮ್ಡ್ ಇನ್ 1976 ಆ್ಯಂಡ್ ಇಟ್ ಈಸ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಆ್ಯಕ್ಟ್ 1955. ಸೊ ಈ ಕಾನೂನು ಅಡಿಯಲ್ಲಿ ಅನ್ಟಚಬಲ್ ಯಾರಾದರೂ ಮಾಡ್ತಾ ಇದ್ರೆ, ಆ ಪ್ರಾಕ್ಟೀಸ್ನ ಯಾರಾದರೂ ಕಂಟಿನ್ಯೂ ಮಾಡ್ತಾ ಇದ್ದರೆ ಅವರಿಗೆ ಪನಿಷ್ಮೆಂಟ್ ಸಿಗುತ್ತೆ. ಸೊ ಆಲ್ ದ ಪನಿಷ್ಮೆಂಟ್ಸ್ ಏನೇನಿದೆ ಅಂತ ಈ ಕಾನೂನಲ್ಲಿ ಡಿಫೈನ್ ಮಾಡಿದ್ದಾರೆ. ಸೊ ದಿಸ್ ಇಸ್ ಅಬೌಟ್ ಆರ್ಟಿಕಲ್ 17. ನೆಕ್ಸ್ಟ್ ವಿ ಹ್ಯಾವ್ ಅಸ್ ಆರ್ಟಿಕಲ್ 18. ಆರ್ಟಿಕಲ್ 18 ಏನು ಹೇಳುತ್ತೆ ಅಂದರೆ ದೇ ಶಾಲ್ ಬಿ ನೋ ಟೈಟಲ್ಸ್ ಎಕ್ಸೆಪ್ಟ್ ಮಿಲಿಟ್ರಿ ಆ್ಯಂಡ್ ಅಕಾಡೆಮಿಕ್ ಟೈಟಲ್ಸ್ ಅಂತ ಹೇಳ್ತಿದೆ. ಅಂದರೆ ಯಾವುದೇ ರೀತಿಯಲ್ಲಿ ಟೈಟಲ್ನ ಕೊಡಬಾರ್ದು, ದೇ ಶಾಲ್ ಬಿ ನೋ ಟೈಟಲ್ಸ್ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಟೈಟಲ್ಸ್ ಅಂದರೆ ಇವಾಗ ಪದ್ಮಭೂಷಣ್ ಕೊಡ್ತಾರೆ, ಭಾರತ್ ರತ್ನ ಕೊಡ್ತಾರೆ, ರೈಟ್? ಹಾಗೆ ಇವಾಗ ಮಿಲಿಟ್ರಿಯಲ್ಲಿ ಅವಾರ್ಡ್ಸ್ ಕೊಡ್ತಾರೆ, ಅಕಾಡೆಮಿಕ್ ಟೈಟಲ್ಸ್ ಎಲ್ಲ ಕೊಡ್ತಾರಲ್ಲ, ಸೊ ಅದು ಎಕ್ಸೆಪ್ಟ್ ಹೇಳ್ತಿದೆ. ಸೊ ಮಿಲಿಟ್ರಿ ಅಥವಾ ಅಕಾಡೆಮಿಕ್ ಟೈಟಲ್ಸ್ ಬಿಟ್ಟು ಬೇರೆ ಯಾವುದೇ ರೀತಿ ಟೈಟಲ್ಸ್ ಕೊಟ್ಟರು ಅದು ಕೊಡಬಾರ್ದು ಅಂತ ಹೇಳ್ತಿದ್ದಾರೆ. ಸೊ ಹಾಗಾದರೆ ಟೈಟಲ್ಸ್ ಯಾವ್ಯಾವುದು ಅಂತ ತಿಳ್ಕೊಬೇಕು. ಯಾಕೆ ಟೈಟಲ್ಸ್ ಕೊಡ್ತಿಲ್ಲ ಅಂತ. ಟೈಟಲ್ಸಲ್ಲಿ ಇಟ್ ಇಸ್ ಸೇಯಿಂಗ್ ನೋ ಟೈಟಲ್ಸ್ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ದ ಹೆರಿಡಿಟರಿ ಟೈಟಲ್ಸ್ ಅಂತ. ಅಂದರೆ ಇವಾಗ ರಾಜಾದಿರಾಜ, ರಾಜಮಾರ್ತಾಂಡ ಏನು ಆ ಥರ ಎಲ್ಲ ಟೈಟಲ್ಸ್ ಕೊಡ್ತಾರಲ್ಲ, ಹೆರಿಡಿಟರಿ ಟೈಟಲ್ಸ್, ಓನ್ಲಿ ಆ ಥರ ಟೈಟಲ್ಸ್ನ ಇಟ್ ಇಸ್ ಅಬಾಲಿಷಿಂಗ್. ಬಟ್ ದ ಅದರ್ ಟೈಟಲ್ಸ್, ಯಾವುದೇ ಟೈಟಲ್ನ ಮೆರಿಟ್ ರೆಕಗ್ನಿಷನ್ಗೆ ಏನೇ ಟೈಟಲ್ ಕೊಟ್ಟರು ಆ ಥರ ಟೈಟಲ್ಸ್ ಆರ್ ಅಲೋಡ್ ಅಂತ. ಸೊ ಮೆರಿಟ್ ರೆಕಗ್ನಿಷನ್ ಟೈಟಲ್ಸ್, ಟೇಕ್ ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ನ್ಯಾಷನಲ್ ಅವಾರ್ಡ್ಸ್ ಲೈಕ್ ಭಾರತ್ ರತ್ನ, ಪದ್ಮಭೂಷಣ್, ಪದ್ಮಶ್ರೀ, ಇವೆಲ್ಲ ಮೆರಿಟ್ಗೆ ಒಂದು ರೆಕಗ್ನಿಷನ್ ಆಗಿ ಕೊಡುವಂಥ ಅವಾರ್ಡ್ಸ್, ರೈಟ್? ಸೊ ಈ ಥರ ಅವಾರ್ಡ್ಸು ಅಲೋಡ್ ಇದೆ. ಆದರೆ ಇಲ್ಲಿ ಒನ್ ಮೋರ್ ಕಂಡೀಷನ್ ಏನಂದರೆ, ಸೊ ಈ ಥರ ಯಾರು ಅವಾರ್ಡ್ ಬಂದಿರ್ತಾರೆ ಆ ಥರ ಪರ್ಸನ್ನು ಈ ಅವಾರ್ಡ್ಸ್ನ ಪ್ರಿಫಿಕ್ಸ್ ಆಗಿ ಯೂಸ್ ಮಾಡೋಂಗಿಲ್ಲ. ಅಂದರೆ ಅವ್ರ ಹೆಸರು ಮುಂದೆ ಭಾರತ್ ರತ್ನ ಅಂತ ಹಾಕೊಂಡ್ಬಿಟ್ಟು ಆ ಪರ್ಸನ್ನು ಹೆಸರನ್ನ ಹಾಕೊಳ್ಳೋಂಗಿಲ್ಲ. ಆ ಥರ ಯಾವುದೇ ಪರ್ಸನ್ನು ಆ ಥರ ಅವರು ಅವಾರ್ಡ್ನ ಟೈಟಲ್ ಆಗಿ ಯೂಸ್ ಮಾಡ್ಕೊಳ್ತಾರೋ ಅವರು ಅವಾರ್ಡ್ನ ವಾಪಸ್ ತೊಗೊಂಡ್ಬಿಡ್ತಾರೆ. ಸೊ ದಟ್ ಇಸ್ ಒನ್ ಆಫ್ ದ ಕಂಡೀಷನ್. ಏನು ಅಂದರೆ ಇಲ್ಲಿ ನ್ಯಾಷನಲ್ ಅವಾರ್ಡ್ಸ್, ಯಾವುದೇ ರೀತಿಯಾದಂಥ ಅವಾರ್ಡ್ಸು ಮೆರಿಟ್ ಬೇಸಿಸ್ ಮೇಲೆ ಕೊಡ್ಬೋದು, ಆದರೆ ಆ ಟೈಟಲ್ಸ್ನ ಶುಡಂಟ್ ಯೂಸ್ ಇಟ್ ಆಸ್ ಪ್ರಿಫಿಕ್ಸ್ ಆರ್ ಸಫಿಕ್ಸ್. ಅವ್ರ ಹೆಸರಿನ ಮುಂದ್ಗಡೆ ಅಥವಾ ಹೆಸರಾದ್ಮೇಲೆ ಅದನ್ನು ಯೂಸ್ ಮಾಡೋಗಿಲ್ಲ. ಸೊ ಈ ನ್ಯಾಷನಲ್ ಅವಾರ್ಡ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕಂದ್ರೆ, ಸೊ ದಿಸ್ ನ್ಯಾಷನಲ್ ಅವಾರ್ಡ್ಸ್ ಇಟ್ ವಾಸ್ ಸ್ಟಾರ್ಟೆಡ್ ಇನ್ 1954 ಸ್ಟಾರ್ಟ್ ಮಾಡ್ತಾರೆ. ಅದರ 1977 ಇಟ್ ವಾಸ್ ಡಿಸ್ಕಂಟಿನ್ಯೂಡ್ ಬೈ ಮೊರಾರ್ಜಿ ದೇಸಾಯಿ ಗವರ್ಮೆಂಟ್. ಮತ್ತೆ 1980 ಇದನ್ನು ರಿವೈವ್ ಮಾಡ್ತಾರೆ, ಇಂದಿರಾ ಗಾಂಧಿ ಗವರ್ಮೆಂಟಲ್ಲಿ ಇದನ್ನು ರಿವೈವ್ ಮಾಡ್ತಾರೆ. ಸೊ ದಿಸ್ ಇಸ್ ಅಬೌಟ್ ಆರ್ಟಿಕಲ್ 18. ಸೊ ದಿಸ್ ಕಂಪ್ಲೀಟ್ಸ್ ರೈಟ್ ಟು ಈಕ್ವಾಲಿಟಿ. ಸೊ ಆರ್ಟಿಕಲ್ 14 ಇಂದ ಆರ್ಟಿಕಲ್ 18 ವರೆಗೂ ಇಟ್ ಇಸ್ ಕಂಪ್ಲೀಟ್ ರೈಟ್ ಟು ಈಕ್ವಾಲಿಟಿ. And later articles, fundamental rights, will cover in the later video lectures. Thank you and keep watching Vyara IAS.